ಇವತ್ತಿನ ಪವರ್ ಪಾಲಿಟಿಕ್ಸ್ ನಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಬಾಕಿ ಕಂತುಗಳ ಬಗ್ಗೆ ಬೆಳಗಾವಿಯ ಅಧಿವೇಶನದಲ್ಲಿ ಆಗ್ತಾ ಇರುವ ಜಟಾಪಟಿಯದ್ದೇ ಸುದ್ದಿ. ಅದರಲ್ಲೂ ಬಹಳ ಪ್ರಮುಖವಾಗಿ ಫೆಬ್ರವರಿ ಹಾಗೆ ಮಾರ್ಚ್ ತಿಂಗಳ ಕಂತಿನ ಹಣ ಬರೋಬ್ಬರಿ 5,000 ಕೋಟಿ ರೂಪಾಯಿ ಹಣವನ್ನ ಸರ್ಕಾರ ಇದರ ಲೆಕ್ಕ ಕೊಡುವಲ್ಲಿ ಯಾಮಾರಿಸಿದೆಯಾ ಅನ್ನೋ ಗಂಭೀರ ಆರೋಪವನ್ನ ವಿರೋಧ ಪಕ್ಷ ಬಿಜೆಪಿ ಮಾಡ್ತಾ ಇದೆ. ಅದರಲ್ಲೂ ನೇರವಾಗಿ 5,000 ಕೋಟಿ ಗೃಹಲಕ್ಷ್ಮಿ ಹಣ ಎಲ್ಲಿ ಹೋಯ್ತು ಅನ್ನೋದೇ ಬಿಜೆಪಿಗರ ನೇರ ಪ್ರಶ್ನೆ. ನಿಮಗೆ ನೆನಪಿರಬಹುದು, ವಾಲ್ಮೀಕಿ ನಿಗಮದ ಹಗರಣ ಬೆಳಕಿಗೆ ಬಂದ ಸಂದರ್ಭದಲ್ಲಿ ನೆರೆಯ ತೆಲಂಗಾಣ ಚುನಾವಣೆಗೆ, ಬಳ್ಳಾರಿ ಚುನಾವಣೆಗೆಲ್ಲ ಬಳಕೆ ಆಗಿದೆ ಹಣ ಅನ್ನೋ ಗಂಭೀರ ಆರೋಪಗಳು ಕೇಳೋಕೆ ಸಿಕ್ಕಿತ್ತು. ಇನ್ಫ್ಯಾಕ್ಟ್ ತನಿಖಾ ಸಂಸ್ಥೆಗಳ ವರದಿಯಲ್ಲೂ ಕೂಡ ಈ ವಿಚಾರಗಳ ಪ್ರಸ್ತಾಪ ಆಗಿತ್ತು. ಇದೀಗ ಇಂಥದ್ದೇ ಅನುಮಾನವನ್ನ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟ 5,000 ಕೋಟಿ ಹಣಕ್ಕೆ ಸಂಬಂಧಪಟ್ಟಂತೆಯೂ ಬಿಜೆಪಿಗರು ವ್ಯಕ್ತಪಡಿಸ್ತಾ ಇದ್ದಾರೆ. ಬಿಹಾರ ಚುನಾವಣೆಗೆ ಖರ್ಚಾಯ್ತಾ? ನಮ್ಮ ರಾಜ್ಯದ ಗೃಹಲಕ್ಷ್ಮಿಗಳಿಗೆ ಸೇರಬೇಕಾಗಿದ್ದ 5,000 ಕೋಟಿ ಹಣ ಮಹಿಳೆಯರಿಗೆ ಮೀಸಲಿಟ್ಟ ದುಡ್ಡು ಎಲೆಕ್ಷನ್ಗೆ ಬಳಕೆ ಮಾಡಿಕೊಳ್ಳಲಾಯ್ತಾ? ಕಾಂಗ್ರೆಸ್ ಸರ್ಕಾರಕ್ಕೆ ವಿರೋಧ ಪಕ್ಷ ಬಿಜೆಪಿ ಸರಣಿ ಪ್ರಶ್ನೆಗಳನ್ನ ಕೇಳ್ತಾ ಇದೆ. ಒಂದು ಕಡೆ ಅಧಿವೇಶನದಲ್ಲಿ ನೇರವಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ತರಾಟೆಗೆ ತೆಗೆದುಕೊಳ್ತಾ ಇದೆ ವಿರೋಧ ಪಕ್ಷ ಬಿಜೆಪಿ. ಮತ್ತೊಂದು ಕಡೆ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಇದೇ ಆರೋಪವನ್ನ ಕೇಸರಿ ಸೇನೆ ಮಾಡ್ತಾ ಇದೆ. ಫೆಬ್ರವರಿ ಮಾರ್ಚ್ ತಿಂಗಳ ಕಂತಿನ ಹಣ ಬಿಡುಗಡೆ ಆಗಿಲ್ಲ. ಆದರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕಳೆದ 5-6 ದಿನಗಳ ಹಿಂದೆ ಸದನದಲ್ಲಿ ಉತ್ತರ ಕೊಡೋ ಸಂದರ್ಭದಲ್ಲಿ ಆಗಸ್ಟ್ ವರೆಗೂ ಎಲ್ಲಾ ಕಂತನ್ನ ಕೂಡ ಪಾವತಿ ಮಾಡಿ ಆಗಿದೆ, ಆಗಸ್ಟ್ನಿಂದ ಮಾತ್ರ ಪೆಂಡಿಂಗ್ ಇದೆ ಅನ್ನೋ ಉತ್ತರವನ್ನ ಕೊಟ್ಟಿದ್ರು. ಹಾಗಾದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸುಳ್ಳು ಹೇಳಿದ್ದು ಯಾಕೆ? ಅಥವಾ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಮಾಹಿತಿಯೇ ಇರಲಿಲ್ವಾ? ಅಧಿಕಾರಿಗಳು ಕೊಟ್ಟ ತಪ್ಪು ಲೆಕ್ಕವನ್ನ ಬಂದು ಬ್ಲೈಂಡ್ ಆಗಿ ಕಲಾಪದ ಸಂದರ್ಭದಲ್ಲಿ ಹೇಳಿಬಿಟ್ರ? ಒಬ್ಬ ಸಚಿವೆಯಾಗಿ ಅದರಲ್ಲೂ ಕೂಡ ಈ ಪಂಚ ಗ್ಯಾರಂಟಿಗಳ ಪೈಕಿ ಅತ್ಯಂತ ಯಶಸ್ವಿಯಾಗಿ ಅನುಷ್ಠಾನ ಆಗಿದೆ ಅಂತ ಹೇಳಿ ಖುದ್ದು ಕಾಂಗ್ರೆಸ್ ಸರ್ಕಾರವೇ ಹೇಳ್ಕೊಳ್ಳುವಂತಹ ಗೃಹಲಕ್ಷ್ಮಿ ಯೋಜನೆ, ಈ ಯೋಜನೆಗೆ ಸಂಬಂಧಪಟ್ಟಂತೆ ಮಾಹಿತಿಯೇ ಇಲ್ವಾ ಹಾಗಾದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ? ಅಥವಾ ಆಗಿರುವ ಪ್ರಮಾದವನ್ನ ಕವರ್ ಅಪ್ ಮಾಡುವ ಪ್ರಯತ್ನದ ಭಾಗವಾಗಿ ಏನಾದ್ರೂ ಸುಳ್ಳು ಮಾಹಿತಿಯನ್ನ ನೀಡಿದ್ರ ಲಕ್ಷ್ಮೀ ಹೆಬ್ಬಾಳ್ಕರ್? ಈಗೊಂದು ಅನುಮಾನ ಕಾಡ್ತಾ ಇದೆ. ವಿರೋಧ ಪಕ್ಷ ಬಿಜೆಪಿ ಕೂಡ ಇವತ್ತು ಇದನ್ನೇ ಪ್ರಶ್ನೆ ಮಾಡಿದೆ. ಕಲಾಪದ ಅವಧಿಯಲ್ಲಿ ಗದ್ದಲಕ್ಕೂ ಕೂಡ ಇದೇ ವಿಚಾರ ಸಾಕ್ಷಿಯಾಗಿದೆ. ಬಿಹಾರ ಎಲೆಕ್ಷನ್ಗೆ ಖರ್ಚಾಯ್ತಾ ಹಣ? 5,000 ಕೋಟಿ ಹಣ ಎಲ್ಲಿ ಹೋಯ್ತು? ಮಾರ್ಚ್ ನಂತರದ ತಿಂಗಳಿಂದ ಆಗಸ್ಟ್ ವರೆಗೂ ಕೂಡ ಹಣ ಸಂದಾಯ ಆಗಿದೆ ಅಂದ್ರೆ ಈ 2 ತಿಂಗಳ ಹಣ ಯಾಕೆ ಪಾವತಿಯಾಗಿಲ್ಲ? ಬಿಜೆಪಿಗರು ನೇರ ಪ್ರಶ್ನೆಯನ್ನ ಕೇಳ್ತಿದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ. ಪವರ್ ಪಾಲಿಟಿಕ್ಸ್ ನಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಬಾಕಿ ಕಂತುಗಳ ಬಗ್ಗೆ ಬೆಳಗಾವಿಯ ಅಧಿವೇಶನದಲ್ಲಿ ಆಗ್ತಾ ಇರುವ ಜಟಾಪಟಿಯದ್ದೇ ಸುದ್ದಿ. ಅದರಲ್ಲೂ ಬಹಳ ಪ್ರಮುಖವಾಗಿ ಫೆಬ್ರವರಿ ಹಾಗೆ ಮಾರ್ಚ್ ತಿಂಗಳ ಕಂತಿನ ಹಣ ಬರೋಬ್ಬರಿ 5,000 ಕೋಟಿ ರೂಪಾಯಿ ಹಣವನ್ನ ಸರ್ಕಾರ ಇದರ ಲೆಕ್ಕ ಕೊಡುವಲ್ಲಿ ಯಾಮಾರಿಸಿದೆಯಾ ಅನ್ನೋ ಗಂಭೀರ ಆರೋಪವನ್ನ ವಿರೋಧ ಪಕ್ಷ ಬಿಜೆಪಿ ಮಾಡ್ತಾ ಇದೆ. ಅದರಲ್ಲೂ ನೇರವಾಗಿ 5,000 ಕೋಟಿ ಗೃಹಲಕ್ಷ್ಮಿ ಹಣ ಎಲ್ಲಿ ಹೋಯ್ತು ಅನ್ನೋದೇ ಬಿಜೆಪಿಗರ ನೇರ ಪ್ರಶ್ನೆ. ನಿಮಗೆ ನೆನಪಿರಬಹುದು, ವಾಲ್ಮೀಕಿ ನಿಗಮದ ಹಗರಣ ಬೆಳಕಿಗೆ ಬಂದ ಸಂದರ್ಭದಲ್ಲಿ ನೆರೆಯ ತೆಲಂಗಾಣ ಚುನಾವಣೆಗೆ, ಬಳ್ಳಾರಿ ಚುನಾವಣೆಗೆಲ್ಲ ಬಳಕೆ ಆಗಿದೆ ಹಣ ಅನ್ನೋ ಗಂಭೀರ ಆರೋಪಗಳು ಕೇಳೋಕೆ ಸಿಕ್ಕಿತ್ತು. ಇನ್ಫ್ಯಾಕ್ಟ್ ತನಿಖಾ ಸಂಸ್ಥೆಗಳ ವರದಿಯಲ್ಲೂ ಕೂಡ ಈ ವಿಚಾರಗಳ ಪ್ರಸ್ತಾಪ ಆಗಿತ್ತು. ಇದೀಗ ಇಂಥದ್ದೇ ಅನುಮಾನವನ್ನ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟ 5,000 ಕೋಟಿ ಹಣಕ್ಕೆ ಸಂಬಂಧಪಟ್ಟಂತೆಯೂ ಬಿಜೆಪಿಗರು ವ್ಯಕ್ತಪಡಿಸ್ತಾ ಇದ್ದಾರೆ. ಬಿಹಾರ ಚುನಾವಣೆಗೆ ಖರ್ಚಾಯ್ತಾ? ನಮ್ಮ ರಾಜ್ಯದ ಗೃಹಲಕ್ಷ್ಮಿಗಳಿಗೆ ಸೇರಬೇಕಾಗಿದ್ದ 5,000 ಕೋಟಿ ಹಣ ಮಹಿಳೆಯರಿಗೆ ಮೀಸಲಿಟ್ಟ ದುಡ್ಡು ಎಲೆಕ್ಷನ್ಗೆ ಬಳಕೆ ಮಾಡಿಕೊಳ್ಳಲಾಯ್ತಾ? ಕಾಂಗ್ರೆಸ್ ಸರ್ಕಾರಕ್ಕೆ ವಿರೋಧ ಪಕ್ಷ ಬಿಜೆಪಿ ಸರಣಿ ಪ್ರಶ್ನೆಗಳನ್ನ ಕೇಳ್ತಾ ಇದೆ. ಒಂದು ಕಡೆ ಅಧಿವೇಶನದಲ್ಲಿ ನೇರವಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ತರಾಟೆಗೆ ತೆಗೆದುಕೊಳ್ತಾ ಇದೆ ವಿರೋಧ ಪಕ್ಷ ಬಿಜೆಪಿ. ಮತ್ತೊಂದು ಕಡೆ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಇದೇ ಆರೋಪವನ್ನ ಕೇಸರಿ ಸೇನೆ ಮಾಡ್ತಾ ಇದೆ. ಫೆಬ್ರವರಿ ಮಾರ್ಚ್ ತಿಂಗಳ ಕಂತಿನ ಹಣ ಬಿಡುಗಡೆ ಆಗಿಲ್ಲ. ಆದರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕಳೆದ 5-6 ದಿನಗಳ ಹಿಂದೆ
ಸದನದಲ್ಲಿ ಉತ್ತರ ಕೊಡೋ ಸಂದರ್ಭದಲ್ಲಿ ಆಗಸ್ಟ್ ವರೆಗೂ ಎಲ್ಲಾ ಕಂತನ್ನ ಕೂಡ ಪಾವತಿ ಮಾಡಿ ಆಗಿದೆ, ಆಗಸ್ಟ್ ನಿಂದ ಮಾತ್ರ ಪೆಂಡಿಂಗ್ ಇದೆ ಅನ್ನೋ ಉತ್ತರವನ್ನ ಕೊಟ್ಟಿದ್ರು. ಹಾಗಾದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸುಳ್ಳು ಹೇಳಿದ್ದು ಯಾಕೆ? ಅಥವಾ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಮಾಹಿತಿಯೇ ಇರಲಿಲ್ವಾ? ಅಧಿಕಾರಿಗಳು ಕೊಟ್ಟ ತಪ್ಪು ಲೆಕ್ಕವನ್ನ ಬಂದು ಬ್ಲೈಂಡ್ ಆಗಿ ಕಲಾಪದ ಸಂದರ್ಭದಲ್ಲಿ ಹೇಳಿಬಿಟ್ರ? ಒಬ್ಬ ಸಚಿವೆಯಾಗಿ ಅದರಲ್ಲೂ ಕೂಡ ಈ ಪಂಚ ಗ್ಯಾರಂಟಿಗಳ ಪೈಕಿ ಅತ್ಯಂತ ಯಶಸ್ವಿಯಾಗಿ ಅನುಷ್ಠಾನ ಆಗಿದೆ ಅಂತ ಹೇಳಿ ಖುದ್ದು ಕಾಂಗ್ರೆಸ್ ಸರ್ಕಾರವೇ ಹೇಳ್ಕೊಳ್ಳುವಂತಹ ಗೃಹಲಕ್ಷ್ಮಿ ಯೋಜನೆ, ಈ ಯೋಜನೆಗೆ ಸಂಬಂಧಪಟ್ಟಂತೆ ಮಾಹಿತಿಯೇ ಇಲ್ವಾ ಹಾಗಾದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ? ಅಥವಾ ಆಗಿರುವ ಪ್ರಮಾದವನ್ನ ಕವರ್ ಅಪ್ ಮಾಡುವ ಪ್ರಯತ್ನದ ಭಾಗವಾಗಿ ಏನಾದ್ರೂ ಸುಳ್ಳು ಮಾಹಿತಿಯನ್ನ ನೀಡಿದ್ರ ಲಕ್ಷ್ಮೀ ಹೆಬ್ಬಾಳ್ಕರ್? ಈಗೊಂದು ಅನುಮಾನ ಕಾಡ್ತಾ ಇದೆ. ವಿರೋಧ ಪಕ್ಷ ಬಿಜೆಪಿ ಕೂಡ ಇವತ್ತು ಇದನ್ನೇ ಪ್ರಶ್ನೆ ಮಾಡಿದೆ. ಕಲಾಪದ ಅವಧಿಯಲ್ಲಿ ಗದ್ದಲಕ್ಕೂ ಕೂಡ ಇದೇ ವಿಚಾರ ಸಾಕ್ಷಿಯಾಗಿದೆ. ಬಿಹಾರ ಎಲೆಕ್ಷನ್ಗೆ ಖರ್ಚಾಯ್ತಾ ಹಣ? 5,000 ಕೋಟಿ ಹಣ ಎಲ್ಲಿ ಹೋಯ್ತು? ಮಾರ್ಚ್ ನಂತರದ ತಿಂಗಳಿಂದ ಆಗಸ್ಟ್ ವರೆಗೂ ಕೂಡ ಹಣ ಸಂದಾಯ ಆಗಿದೆ ಅಂದ್ರೆ ಈ 2 ತಿಂಗಳ ಹಣ ಯಾಕೆ ಪಾವತಿಯಾಗಿಲ್ಲ? ಬಿಜೆಪಿಗರು ನೇರ ಪ್ರಶ್ನೆಯನ್ನ ಕೇಳ್ತಿದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ. ಪವರ್ ಪಾಲಿಟಿಕ್ಸ್ ನಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಬಾಕಿ ಕಂತುಗಳ ಬಗ್ಗೆ ಬೆಳಗಾವಿಯ ಅಧಿವೇಶನದಲ್ಲಿ ಆಗ್ತಾ ಇರುವ ಜಟಾಪಟಿಯದ್ದೇ ಸುದ್ದಿ. ಅದರಲ್ಲೂ ಬಹಳ ಪ್ರಮುಖವಾಗಿ ಫೆಬ್ರವರಿ ಹಾಗೆ ಮಾರ್ಚ್ ತಿಂಗಳ ಕಂತಿನ ಹಣ ಬರೋಬ್ಬರಿ 5,000 ಕೋಟಿ ರೂಪಾಯಿ ಹಣವನ್ನ ಸರ್ಕಾರ ಇದರ ಲೆಕ್ಕ ಕೊಡುವಲ್ಲಿ ಯಾಮಾರಿಸಿದೆಯಾ ಅನ್ನೋ ಗಂಭೀರ ಆರೋಪವನ್ನ ವಿರೋಧ ಪಕ್ಷ ಬಿಜೆಪಿ ಮಾಡ್ತಾ ಇದೆ. ಅದರಲ್ಲೂ ನೇರವಾಗಿ 5,000 ಕೋಟಿ ಗೃಹಲಕ್ಷ್ಮಿ ಹಣ ಎಲ್ಲಿ ಹೋಯ್ತು ಅನ್ನೋದೇ ಬಿಜೆಪಿಗರ ನೇರ ಪ್ರಶ್ನೆ. ನಿಮಗೆ ನೆನಪಿರಬಹುದು, ವಾಲ್ಮೀಕಿ ನಿಗಮದ ಹಗರಣ ಬೆಳಕಿಗೆ ಬಂದ ಸಂದರ್ಭದಲ್ಲಿ ನೆರೆಯ ತೆಲಂಗಾಣ ಚುನಾವಣೆಗೆ, ಬಳ್ಳಾರಿ ಚುನಾವಣೆಗೆಲ್ಲ ಬಳಕೆ ಆಗಿದೆ ಹಣ ಅನ್ನೋ ಗಂಭೀರ ಆರೋಪಗಳು ಕೇಳೋಕ್ ಸಿಕ್ಕಿತ್ತು. ಇನ್ಫ್ಯಾಕ್ಟ್ ತನಿಖಾ ಸಂಸ್ಥೆಗಳ ವರದಿಯಲ್ಲೂ ಕೂಡ ಈ ವಿಚಾರಗಳ ಪ್ರಸ್ತಾಪ ಆಗಿತ್ತು. ಇದೀಗ ಇಂಥದ್ದೇ ಅನುಮಾನವನ್ನ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟ 5,000 ಕೋಟಿ ಹಣಕ್ಕೆ ಸಂಬಂಧಪಟ್ಟಂತೆಯೂ ಬಿಜೆಪಿಗರು ವ್ಯಕ್ತಪಡಿಸ್ತಾ ಇದ್ದಾರೆ. ಬಿಹಾರ ಎಲೆಕ್ಷನ್, ಬಿಹಾರ ಚುನಾವಣೆಗೆ ಖರ್ಚಾಯ್ತಾ? ನಮ್ಮ ರಾಜ್ಯದ ಗೃಹಲಕ್ಷ್ಮಿಗಳಿಗೆ ಸೇರಬೇಕಾಗಿದ್ದ 5,000 ಕೋಟಿ ಹಣ, ಮಹಿಳೆಯರಿಗೆ ಮೀಸಲಿಟ್ಟ ದುಡ್ಡು ಎಲೆಕ್ಷನ್ಗೆ ಬಳಕೆ ಮಾಡಿಕೊಳ್ಳಲಾಯ್ತಾ? ಕಾಂಗ್ರೆಸ್ ಸರ್ಕಾರಕ್ಕೆ ವಿರೋಧ ಪಕ್ಷ ಬಿಜೆಪಿ ಸರಣಿ ಪ್ರಶ್ನೆಗಳನ್ನ ಕೇಳ್ತಾ ಇದೆ. ಒಂದು ಕಡೆ ಅಧಿವೇಶನದಲ್ಲಿ ನೇರವಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ತರಾಟೆಗೆ ತೆಗೆದುಕೊಳ್ತಾ ಇದೆ ವಿರೋಧ ಪಕ್ಷ ಬಿಜೆಪಿ. ಮತ್ತೊಂದು ಕಡೆ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಇದೇ ಆರೋಪವನ್ನ ಕೇಸರಿ ಸೇನೆ ಮಾಡ್ತಾ ಇದೆ. ಫೆಬ್ರವರಿ ಮಾರ್ಚ್ ತಿಂಗಳ ಕಂತಿನ ಹಣ ಬಿಡುಗಡೆ ಆಗಿಲ್ಲ. ಆದ್ರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕಳೆದ 5-6 ದಿನಗಳ ಹಿಂದೆ ಸದನದಲ್ಲಿ ಉತ್ತರ ಕೊಡೋ ಸಂದರ್ಭದಲ್ಲಿ ಆಗಸ್ಟ್ ವರೆಗೂ ಎಲ್ಲಾ ಕಂತನ್ನ ಕೂಡ